ಈಗ ಇಡೀ ದೇಶ ತುಮಕೂರಿನತ್ತ 1380 ಅಥ್ಲೇಟ್ಸ್ ಒಂದು ಕ್ರೀಡಾಕೂಟ. ನಾವೆಲ್ಲ IPL ನಲ್ಲಿ ಬ್ಯುಸಿ ಆಗಿದ್ದೇವೆ, ಆದರೆ ತುಮಕೂರಿನಲ್ಲಿ ದೇಶನೇ ನೋಡುವಂತ ಒಂದು ಟೂರ್ನಮೆಂಟ್ ನಡೀತಾ ಇದೆ. ಅಷ್ಟಕ್ಕೂ ಆ ಕ್ರೀಡಾಕೂಟ ಆದ್ರೂ ಏನು, ಯಾಕೆ ದೇಶನೇ ಈಗ ತುಮಕೂರು ಕಡೆ ನೋಡ್ತಾ ಇದೆ, ಇದರಿಂದ ಏನೆಲ್ಲ ವಿಶೇಷತೆಗಳಿದೆ ಅಂತ ನೋಡೋಣ ಈ ವಿಡಿಯೋದಲ್ಲಿ. ನಮ್ಮ ಕಲ್ಪತರು ನಾಡು ತುಮಕೂರು ಈಗ ರಾಷ್ಟ್ರ ಮಟ್ಟದ ಕ್ರೀಡಾ ಹಬ್ಬಕ್ಕೆ ಸಾಕ್ಷಿಯಾಗುತ್ತಿದೆ. ಹೌದು, ಮೊದಲ ಬಾರಿಗೆ ತುಮಕೂರಿನಲ್ಲಿ 24ನೇ ರಾಷ್ಟ್ರೀಯ ಕಿರಿಯರ ಅಥ್ಲೆಟಿಕ್ಸ್ ಕ್ರೀಡಾಕೂಟ ಆರಂಭವಾಗಿದೆ. ದೇಶದ ಮೂಲೆ ಮೂಲೆಯಿಂದ ಬಂದಿರುವ ಪ್ರತಿಭಾವಂತ ಕ್ರೀಡಾಪಟುಗಳ ಅಗ್ನಿ ಪರೀಕ್ಷೆ ಇದು. ತುಮಕೂರು ಜಿಲ್ಲಾಡಳಿತ ಮತ್ತು ಕರ್ನಾಟಕ ಅಥ್ಲೆಟಿಕ್ಸ್ ಸಂಸ್ಥೆಯ ಸಹಯೋಗದಲ್ಲಿ ತುಮಕೂರಿನ ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ಈ ಕ್ರೀಡಾಕೂಟ ಜರುಗುತ್ತಿದೆ. ಏಪ್ರಿಲ್ 24ರಿಂದ 26ರವರೆಗೆ 3 ದಿನಗಳ ಕಾಲ ಈ ಸ್ಪರ್ಧೆಗಳು ನಡೆಯಲಿವೆ. ಇಲ್ಲಿ ಬರೀ ಕರ್ನಾಟಕ ಮಾತ್ರವಲ್ಲ, ದೇಶದ 28 ರಾಜ್ಯಗಳಿಂದ ಸುಮಾರು 1380 ಅಥ್ಲೀಟ್ಗಳು ಭಾಗವಹಿಸುತ್ತಿದ್ದಾರೆ. ಒಟ್ಟು 40 ವಿವಿಧ ಕ್ರೀಡಾ ಸ್ಪರ್ಧೆಗಳು ಇಲ್ಲಿ ನಡೆಯಲಿವೆ. ನಮ್ಮ ಹೆಮ್ಮೆಯ ವಿಷಯ ಅಂದ್ರೆ ಕರ್ನಾಟಕದ 110 ಕ್ರೀಡಾಪಟುಗಳಲ್ಲಿ ನಮ್ಮ ತುಮಕೂರಿನ 10 ಸ್ಥಳೀಯ ಪ್ರತಿಭೆಗಳು ಕೂಡ ಕಣದಲ್ಲಿದ್ದಾರೆ. ತುಮಕೂರಿನಲ್ಲಿ 24ನೆಯ ರಾಷ್ಟ್ರೀಯ ಜೂನಿಯರ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ನಡೀತಾ ಇದೆ. ಇದು ಸುಮಾರು 1350 ಅಥ್ಲೀಟ್ಸು ಬಂದಿಲ್ಲಿ ಭಾಗವಹಿಸ್ತಿದ್ದಾರೆ. ಇದರಲ್ಲಿ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದವರು ಅಮೆರಿಕಾದಲ್ಲಿ ನಡೆಯೋ ಕ್ರೀಡಾಕೂಟಕ್ಕೆ ಆಯ್ಕೆ ಮಾಡಲಾಗುತ್ತೆ ಮತ್ತು ಹಾಂಗ್ಕಾಂಗಲ್ಲಿ ಏಷ್ಯನ್ ಚಾಂಪಿಯನ್ಶಿಪ್ ಇದೆ, ಅದಕ್ಕೂ ಇದರಲ್ಲಿ ಆಯ್ಕೆ ಇದೆ. ಇಲ್ಲಿ ತುಮಕೂರು ಜನತೆ ಬಂದುಬಿಟ್ಟು ಇಲ್ಲಿರೋ ಕ್ರೀಡಾಪಟುಗಳಿಗೆ ಎನ್ಕರೇಜ್ ಮಾಡಬೇಕು, ಅವರು ಚೆನ್ನಾಗಿ ಮಾಡಬೇಕು. ನಮ್ಮ ಮುಂದೆ ನಮ್ಮ ದೇಶಕ್ಕೆ ಅವರೇ ಮೆಡಲ್ ತರುವಂಥವ್ರು ಆಗ್ತಾರೆ. ಇದೇ ತುಮಕೂರವರು, ತುಮಕೂರಿಂದ 10 ಕ್ರೀಡಾಪಟುಗಳು ಇದರಲ್ಲಿ ಭಾಗವಹಿಸ್ತಿದ್ದಾರೆ. ಕರ್ನಾಟಕದ ಸುಮಾರು 150 ಕ್ರೀಡಾಪಟುಗಳು ಇದರಲ್ಲಿ ಭಾಗವಹಿಸ್ತಾರೆ. ಡಿಯರ್ ಫ್ರೆಂಡ್ಸ್, ಇದೊಂದು ನ್ಯಾಷನಲ್ ಲೆವೆಲ್ ಕ್ರೀಡಾಕೂಟ ಅಷ್ಟೇ ಅಲ್ಲ, ಇದು ಸೆಲೆಕ್ಷನ್ ಟ್ರಯಲ್ಸ್ ಕೂಡ. ಇಲ್ಲಿ ಗೆದ್ದವರು ಮುಂದೆ ನ್ಯಾಷನಲ್ ಲೆವೆಲ್ ಅಂದರೆ ಇಂಡಿಯಾ ಕೂಡ ಆಡ್ತಾರೆ. ಹಾಗಾದ್ರೆ ಈ ಒಂದು ಕ್ರೀಡಾಕೂಟ ಯಾವೆಲ್ಲ ರೀತಿ ಲಾಭ ಆಗುತ್ತೆ ನೋಡಿ ಈ ವಿಡಿಯೋದಲ್ಲಿ. ಇದೊಂದು ಸೆಲೆಕ್ಷನ್ ಟ್ರಯಲ್ಸ್. ಇಲ್ಲಿ ಗೆದ್ದವರು ನೇರವಾಗಿ ಭಾರತದ ಜೂನಿಯರ್ ತಂಡಕ್ಕೆ ಆಯ್ಕೆಯಾಗುತ್ತಾರೆ. ಮುಂದಿನ ತಿಂಗಳು ಚೀನಾದ ಹಾಂಗ್ಕಾಂಗ್ನಲ್ಲಿ ನಡೆಯುವ ಏಷ್ಯನ್ ಜೂನಿಯರ್ ಅಥ್ಲೆಟಿಕ್ಸ್ ಹಾಗೂ ಆಗಸ್ಟ್ನಲ್ಲಿ ಅಮೆರಿಕದಲ್ಲಿ ನಡೆಯುವ ವಿಶ್ವ ಜೂನಿಯರ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ಗೆ ಆಯ್ಕೆಯಾಗಲು ಈ ಕೂಟವೇ ಮಾನದಂಡ. ಈಗ ಏಪ್ರಿಲ್ ತಿಂಗಳು, ಬಿಸಿಲು ಜಾಸ್ತಿ ಇರೋದ್ರಿಂದ ಕ್ರೀಡಾಪಟುಗಳ ಆರೋಗ್ಯದ ದೃಷ್ಟಿಯಿಂದ ಸಮಯವನ್ನ ಬದಲಿಸಲಾಗಿದೆ. ಸ್ಪರ್ಧೆಗಳು ಬೆಳಿಗ್ಗೆ 6ರಿಂದ 10:30ರವರೆಗೆ ನಡೆಯುತ್ತೆ. ಆಮೇಲೆ ಮಧ್ಯಾಹ್ನ ಬಿಡುವು ನೀಡಿ ಸಂಜೆ 3:30ರಿಂದ ರಾತ್ರಿ 8 ಗಂಟೆಯವರೆಗೆ ಫ್ಲಡ್ ಲೈಟ್ ಅಡಿಯಲ್ಲಿ ಸ್ಪರ್ಧೆಗಳು ಜರುಗಲಿವೆ. ಅಥ್ಲೀಟ್ಗಳು ಫುಲ್ ಜೋಶ್ನಲ್ಲಿ ಪ್ರಾಕ್ಟೀಸ್ ನಡೆಸುತ್ತಿದ್ದಾರೆ. ಡಿಯರ್ ಫ್ರೆಂಡ್ಸ್, ತುಮಕೂರು ಇತಿಹಾಸದಲ್ಲೇ ಇಂತಹದ್ದೊಂದು ದೊಡ್ಡ ಕ್ರೀಡಾಕೂಟ ನಡೀತಾ ಇರೋದು ಇದೇ ಮೊದಲು. ಹಾಗಾಗಿ ನೀವೇನಾದರೂ ಈಗ ತುಮಕೂರಿನಲ್ಲಿದ್ದರೆ ಅಥವಾ ಬೆಂಗಳೂರಿನಲ್ಲೇ ಇರಿ, ಕರ್ನಾಟಕದ ಎಲ್ಲೇ ಇರಿ, ಕ್ರೀಡಾ ಆಸಕ್ತರಾಗಿದ್ದರೆ ಮೊದಲು ತುಮಕೂರು ಹೋಗಿ ಮಹಾತ್ಮ ಗಾಂಧಿ ಸ್ಟೇಡಿಯಂಗೆ ಭೇಟಿ ಕೊಡಿ. ಇದರಿಂದ ಸಾಕಷ್ಟು ಜನಕ್ಕೆ ನೀವು ಸ್ಫೂರ್ತಿ ಆಗ್ತೀರಾ. ಅಷ್ಟೇ ಅಲ್ಲದೆ ಬೆಂಬಲ ಕೊಡಿ, ಇದರಿಂದ ಕ್ರೀಡಾಪಟುಗಳು ಕೂಡ ಬೆಳೀತಾರೆ.